ಮಮ್ಮಿ ಏನಿದು ಹಿಂಗೆ ಕುಡಿತಿದ್ಯಾ? ಆಮ್ಲೆಟ್ ಇಚ್ಚಿನಿ. ಇದರಿಂದ ಕುಡಿಯೋದಂದ್ರೆ ಏನು ಬೆನಿಫಿಟ್ಸು? ಇದು ಕುಡಿಯೋದ್ರಿಂದ ಏನು ಬೆನಿಫಿಟ್ಸು, ಇದು ಹೇಗೆ ಮಾಡೋದು ಅಂತ ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ಈ ಥರ ಒಂದು ಸತಿ ಆಮ್ಲೆಟ್ ಟೀನ ಮಾಡಿಕೊಡಿರಿ. ಟೀ ಕಾಫಿನ ಬಿಟ್ಟು ಈ ಥರ ಡೈಲಿ ಒಂದು ಲೋಟ ಕಪ್ ಆಫ್ ಆಮ್ಲೆಟ್ ಟೀ ಕುಡಿ. ನೀನು ಕುಡಿತೀಯ ತಾನೇ? ನೋಡಿ, ಈ ಥರ ಒಂದು ಆಮ್ಲೆಟ್ ಟೀನ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ನೀವು ಟೀ ಕಾಫಿ ಕುಡಿಬೇಕು ಅನ್ನೋ ಇಂಟೆನ್ಷನ್ ಕೂಡ ಬರೋದಿಲ್ಲ. ಯಾರೆಲ್ಲ ಟೀ ಕಾಫಿನ ಅವಾಯ್ಡ್ ಮಾಡಬೇಕು ಅಂತಿದ್ದೀರೋ ಡೈಲಿ ಬೆಳಗ್ಗೆ ಒಂದು ಸತಿ ಈವ್ನಿಂಗ್ ಒಂದು ಸತಿ ಈ ಥರ ಒಂದು ಆಮ್ಲ ಟೀನ ಮಾಡಿಕೊಡಿರಿ. ಕಾಫಿ ಟೀನ ಬಿಟ್ಬಿಡಿ. ನೋಡಿ, ನಾನಿಲ್ಲಿ ಒಂದು 2.5 kg ಆಮ್ಲನ ತೊಗೊಂಬಂದಿದ್ದೀವಿ ಮಾರ್ಕೆಟಿಂದ. ತುಂಬ ಈಗಂತೂ ಒಂದು 80 ರೂಪಾಯಿ 60 ರೂಪಾಯಿ ಇದೆ. ನಾನು ಸ್ವಲ್ಪ ಚೆನ್ನಾಗಿರೋದು ಅಂತ ಒಂದು 80 ರೂಪಾಯಿಗೆ ತೊಗೊಂಬಂದಿದ್ದೀವಿ ಒಂದು 2 kg. ಫಸ್ಟಿಗೆ ಒಂದು 2 ಆಮ್ಲನ ನಾನು ತೊಳೆದಿಟ್ಕೊಂಡು ಒಂದು 5ರಿಂದ 6 ಆಮ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೋಡಿಕೊಂಡು ನೀಟಾಗಿ ತೊಳ್ಕೊಂಡು ನೋಡಿ ಈ ಥರ ತುರ್ಕೋಬೇಕು. ಇದನ್ನು ಇಲ್ಲ ಅಂದರೆ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಕೂಡ ಒಣಗಿಸ್ಕೊಬೋದು. ನಾನಿಲ್ಲಿ ತುರ್ಕೊತಾ ಇದ್ದೀನಿ, ಸ್ವಲ್ಪ ತುರ್ಕೊತೀನಿ. ಮತ್ತು ಡಿಟಾಕ್ಸ್ ಮಾಡೋದಕ್ಕೂ ಕೂಡ ಆಮ್ಲನ ಯೂಸ್ ಮಾಡ್ಕೊಂಡಿದ್ದೆ. ಅದ್ರ ವೇಸ್ಟೇಜ್ ಯಾಕೆ ಮಾಡೋದು ಅಂತಂದು ಅದರಲ್ಲಿ ಕೂಡ ಫಿಲ್ಟ್ರ್ ಮಾಡಿ 2 ತೊಗೊಂಡಿದ್ದೀನಿ. ಮತ್ತು ಶುಂಠಿ ಗಮ್ಮಂತಿದೆ ರೀ, ಶುಂಠಿ ಹಸಿ ಶುಂಠಿ ಆಗಿರೋದ್ರಿಂದ ಶುಂಠಿ ಮೇಲೆ ಇರೋ ಸಿಪ್ಪೆನೆಲ್ಲ ತೆಗೆದು ನೀಟಾಗಿ ಅದನ್ನು ಕೂಡ ನೀಟಾಗಿ ಚೆನ್ನಾಗಿ ತುರ್ಕೊತಾ ಇದ್ದೀನಿ. ನೋಡಿ, ಒಂದು 2ರಿಂದ 3 ದಿವಸ, ಇಲ್ಲಾಂದರೆ ಈಗಂತೂ ಜಾಸ್ತಿ ಬಿಸಿಲಿದೆ, ಒಂದು ದಿವಸಕ್ಕೆ ಇದು ನೀಟಾಗಿ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ. ನೋಡಿ, ಒಂದು ದಿವಸ ಬಿಸಿಲಲ್ಲಿ ಚೆನ್ನಾಗಿಟ್ಟು ಕೈ ಆಡಿಸಿ ನೋಡಿ ಈ ಥರ ನೀಟಾಗಿ ಸ್ವಲ್ಪ ಅದು ಡ್ರೈ ಆಗಿ ಪೌಡ್ರ್ ಕಂಟೆಂಟ್ಗೆ ಆಗೋ ಥರ ನೀವು ಗ್ರೈಂಡ್ ಮಾಡ್ಕೊಬೇಕು. ನೆಕ್ಸ್ಟು ನಾನಿಲ್ಲಿ ಒಂದು ಚಮಚದಷ್ಟು ಸೋಂಪು, 1 ಚಮಚದಷ್ಟು ಜೀರಿಗೆ, ಒಂದು 2 ಚಮಚದಷ್ಟು ಧನಿಯಾ ಬೀಜ, ಒಂದು 10ರಿಂದ 12 ಕಾಳು ಮೆಣಸು, ಒಂದು 5ರಿಂದ 6 ಏಲಕ್ಕಿನ ತೊಗೊಂಡಿದ್ದೀನಿ. ನೋಡಿ ಇದನ್ನು ನೀಟಾಗಿ ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ನೋಡಿ, ನಾರಿನಂಶ ಎಷ್ಟು ಚೆನ್ನಾಗಿದೆ. ಇಮ್ಯುನಿಟಿ ಪವರ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ನೀವು ಆಮ್ಲನ ಪ್ರತಿದಿನ ನೀವು ಆಮ್ಲನ ಬಳಸೋದ್ರಿಂದ. ನೆಕ್ಸ್ಟು ನಾನಿಲ್ಲಿ ಒಂದು ಪ್ಯಾನ್ಗೆ ಧನಿಯಾ ಬೀಜನ ಹಾಕ್ಕೊಂಡು ನೀಟಾಗಿ ಗಮ್ಮನ್ನ ಥರ ಹುರ್ಕೋಬೇಕು. ಅದರಲ್ಲಿರೋ ಫ್ಲೇವರ್ ಎಲ್ಲ ಹೋಗೋ ಥರ ನೀಟಾಗಿ ಹುರ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ನೆಕ್ಸ್ಟು ಧನಿಯಾ ಬೀಜನ ಸ್ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಸೋಂಪು, ಜೀರಿಗೆ, ಮೆಣಸು, ಏಲಕ್ಕಿ ಏನಿದೆಯೋ ಅದನ್ನು ಕೂಡ ನಾನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಅದು ಫ್ಲೇವರ್ ಎಲ್ಲ ಹೋಗೋ ಥರ ಗಮ್ಮನ್ನೋ ಥರ ನೀಟಾಗಿ ಹುರ್ಕೋಬೇಕು. ನೋಡಿ, ನೀವು ಬೇಕು ಅಂದರೆ ಓಂಕಾಳು ಕೂಡ ಯೂಸ್ ಮಾಡ್ಕೋಬೋದು. ಓಂಕಾಳು ಹಾಕ್ಕೊಳ್ಳೋದ್ರಿಂದ ಡೈಜೆಸ್ಟಿವ್ ಪವರ್ ತುಂಬ ಚೆನ್ನಾಗಿರುತ್ತೆ. ಬೇಡ ಅದೇ ಫ್ಲೇವರ್ ಬರುತ್ತೆ ಅಂತ ಅನ್ನೋರು ಕೂಡ ಸ್ಕಿಪ್ ಮಾಡ್ಕೋಬೋದು, ಬೇಕು ಅಂದರೆ ಹಾಕ್ಕೋಬೋದು. ನಾನಿಲ್ಲಿ ಯಾವುದೇ ಥರ ಓಂಕಾಳನ್ನ ಹಾಕ್ಕೊಂಡಿಲ್ಲ. ನೀಟಾಗಿ ನೋಡಿ ಎಲ್ಲ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ನೀಟಾಗಿ ಒಂದು ಏನು ನಾವು ಒಣಗಿಸ್ಕೊಂಡಿರ್ತೀವಲ್ಲ ಬೆಟ್ಟದ ನೆಲ್ಲಿಕಾಯಿ ತುರಿದು ಅದನ್ನು ಮತ್ತು ಶುಂಠಿ ಹಾಕೋದ್ರಿಂದ ನಿಮಗೆ ಯಾವುದೇ ಥರ ಗಂಟ್ಲು ನೋವು ಕೂಡ ಬರೋದಿಲ್ಲ. ನೋಡಿ, ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಎಲ್ಲನೂ ಸ್ವಲ್ಪ ತಣ್ಣಗಾಗ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಈ ಥರ ಫೈನ್ ಪೌಡ್ರ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಫೈನ್ ಪೌಡ್ರ್ ಆಗಿದೆ. ಬೇಕು ಅಂದರೆ ಫಿಲ್ಟ್ರ್ ಮಾಡ್ಕೊಳ್ಳಿ, ಇಲ್ಲ ಇಷ್ಟು ಓಕೆ ಮೇಡಮ್ ಅದೇ ಥರ ನಾವು ಡಿಕಾಕ್ಷನ್ ಥರ ಮಾಡ್ಕೊಂಡು ಕುಡಿತೀವಿ ಅಂದರೆ ಓಕೆ. ನೋಡಿ, ನಾನಿಲ್ಲೊಂದು ಬೌಲ್ಗೆ ಅಳತೆ ಮಾಡಿ 1 ಲೋಟದಷ್ಟು ನೀರನ್ನು ಇಟ್ಟು ಅರ್ಧ ಚಮಚ ಆಮ್ಲ ಪುಡಿನ ಕೂಡ ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಆಮ್ಲ ಟೀ ರೆಡಿ ಆಯಿತು. ನೋಡಿ, ನಾನಿಲ್ಲಿ ಯಾವುದೇ ಥರ ಸ್ವೀಟ್ನ ಆ್ಯಡ್ ಮಾಡ್ತಾಯಿಲ್ಲ. ಕೆಲವರು ಬೇಕು ಅಂದರೆ ಜೇನುತುಪ್ಪ ಇಲ್ಲ ಬೆಲ್ಲದ ಪುಡಿನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಮೇಲ್ಗಡೆ ಒಂದೇ ಒಂದು ಚೂರು ಪುದೀನ ಎಲೆ ಕೂಡ ಇಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದು 2ರಿಂದ 3 ಆಮ್ಲ ಇದ್ದರೆ ಸಾಕು. ಈ ಥರ ಮಾಡಿ ಕುಡ್ದು ನೋಡಿ, ಟೇಸ್ಟು ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಯಾರೆಲ್ಲ ಟೀ ಕಾಫಿನ ಬಿಡಬೇಕು ಅಂತೀರೋ ಅದಕ್ಕೆ ಬೆಸ್ಟ್ ರಿಸಲ್ಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.